श्रीगुरुभ्यो नमः। श्रीयरसगाङ्गेयनुत कौन्तेय वन्दितचरणकमलदलाय ताम्बकरूपचिन्मय देवकीतनया राय रघुकुलवर्य भूसरप्रिय सुरपुरनिलय ಚೆನ್ನಿಗರಾಯ ಚತುರೋಪಾಯ ರಕ್ಷಿಸು ನಮ್ಮನ ನವರತ. ಹರಿಭಕ್ತಿ ಸಾರದಲ್ಲಿ 35ನೇ ಪದ್ಯ. ಬವರದಲ್ಲಿ ಕದಿಗೊಂದು ಗದೆಯೊಳು ಕವಿದು ನಿನ್ನ ಶ್ರುತಾಯುಧನು ಹೊಕ್ಕವಘಡಿಸಿ ಹೊಯ್ದಾಡಿ ತನ್ನಾಯುಧದಿ ಮಡಿದ ವಿವರವೇಣು ತಿಳಿಯೇ ಮಾಯವನು ನೀನೇ ಬಲ್ಲೆ ನಿನ್ನಾಯುವನು ಬಲ್ಲವರುಂಟೆ ರಕ್ಷಿಸು ನಮ್ಮನ ನವರತ. ಇಲ್ಲಿ ಗುರುಗಳು ಒಂದು ಘಟನೆಯನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಮಹಾಭಾರತ ಯುದ್ಧದಲ್ಲಿ ಶ್ರುತಾಯುಧ ಅಂತ ಒಬ್ಬ ಇದ್ದಾನೆ. ಶ್ರುತಾಯುಧ ಹಾಗೆ ಅಂತ ಅವನು ವರುಣದೇವರ ಮಗ. ವರುಣದೇವರಿಗೂ ಪರ್ಣಾಶ ಅಂತ ಒಂದು ನದ್ಯಾಭಿಮಾನಿ ದೇವತೆ ಆಯ್ತಾ. ಪರ್ಣಾಶ ಅಂತ ನದಿಯೊಬ್ರು, ಆ ನದಿಗೆ ಅಭಿಮಾನಿ ದೇವತೆ, ಅವರಲ್ಲಿ ಹುಟ್ಟಿದವ ಈ ಶ್ರುತಾಯುಧ ಹಾಗೆ ಅಂತ. ಅವನಿಗೆ ಆ ತಾಯಿಯಾದವರು ಯುದ್ಧದಲ್ಲಿ ಅವನು ಚೆನ್ನಾಗಿರ್ಬೇಕು ಎಂಬ ಅದಕ್ಕಾಗಿ ವರುಣನ ಹತ್ರ ಪ್ರಾರ್ಥನೆ ಮಾಡಿ ಒಂದು ಗದೆಯನ್ನು ಕೊಡ್ತಾರೆ. ಎಲ್ಲಿ ತನಕ ನೀನು, ವರುಣದೇವರು ಒಂದು ವರವನ್ನು ಕೂಡ ಕೊಡ್ತಾರೆ, ಎಲ್ಲಿ ತನಕ ನೀನು ಗದೆಯನ್ನ ಇಟ್ಕೊಂಡು ಯುದ್ಧ ಮಾಡ್ತೀಯೋ ನಿನಗೆ ಗೆಲುವೇ ಬರುತ್ತದೆ, ಸೋಲೋದಿಲ್ಲ ಹಾಗೆ. ಆದ್ರೆ ಯಾರು ನಿರಾಯುಧರಾಗಿ ಇರ್ತಾರೆ ಅವರ ಮೇಲೆ ಈ ಗದೆಯನ್ನ ಎಸಿಬೇಡ ಹಾಗೆ, ಗದೆಯಿಂದ ಹೊಡಿಬೇಡ ಹಾಗೆ ಅಂತ ಇಷ್ಟು ಹೇಳಿರ್ತಾರೆ ವರುಣದೇವರು. ಯುದ್ಧದ ಧರ್ಮ ಅದು. ಆಯುಧ ಇಲ್ಲದೆ ಇದ್ದವರನ್ನೇ, ಆಯುಧ ಇಲ್ಲದವರ ಜೊತೆಗೆ ಯುದ್ಧ ಮಾಡಬಾರ್ದು. ಆದ್ರೆ ಮಹಾಭಾರತ ಯುದ್ಧದಲ್ಲಿ ಏನ್ ಮಾಡಿತ್ತು, ಅವನಿಗೆ ಒಂದ್ಸಲ ಅರ್ಜುನನ ಜೊತೆಗೆ ಯುದ್ಧ ಮಾಡಿದಾಗ ಭಾರಿ ಸಿಟ್ಟು ಬಂದ್ಬಿಡುತ್ತದೆ ಅವನಿಗೆ. ಅದೇ ಸಿಟ್ಟು ಬಂದಾಗ ಅದು ಬುದ್ಧಿ ಕೆಲಸ ಮಾಡೋದಿಲ್ಲ ಸರಿ. ಅದರಿಂದ ಆ ಸಂದರ್ಭದಲ್ಲಿ ಅವನು ಅರ್ಜುನನ ಮೇಲೆ ಆಯುಧವನ್ನ ಎಸಿಬೇಕು ಅಂತ ಹೋಗ್ತಾನೆ. ಆದ್ರೆ ಆ ಆಯುಧ, ಗದಾಯುಧ ಕೃಷ್ಣನ ಮೇಲೆ ತಾಕ್ಬಿಡುತ್ತೆ. ಕೃಷ್ಣ ನಿರಾಯುಧನಾಗಿ ಸಾರಥಿಯಾಗಿ ಇದ್ದವ, ಸಾರಥಿ ಮೇಲೆ ತಾಕ್ತದೆ, ಕೃಷ್ಣನ ಮೇಲೆ ತಾಕಿ. ಆ ಸಂದರ್ಭದಲ್ಲಿ ಏನಾಯ್ತು, ವರುಣನ ವರದಂತೆ ಆ ಗದೆ ಮತ್ತೆ ವಾಪಸ್ ಹೋಗಿ ಆ ಶ್ರುತಾಯುಧನನ್ನೇ ಸಂಹಾರ ಮಾಡಿತ್ತು. ನೋಡಿ, ಗುರುಗಳು ಈ ಕಥೆಯನ್ನ ನೆನಪಿಸ್ಕೊಂಡು ಹೇಳ್ತಾರೆ, ಗದೆಯೊಳು ಕವಿದು ನಿನ್ನ ಶ್ರುತಾಯುಧನು ಒಕ್ಕವಗಡಿಸಿ ಹೊಯ್ದಾಡಿ ತನ್ನಾಯುಧದಿ ಮಡಿದ. ತನ್ನ ಆಯುಧದಿಂದಲೇ ತಾನು ಮೃತನಾದ ಆ ಶ್ರುತಾಯುಧ ಎನ್ನತಕ್ಕವ. ಗುರುಗಳು ಹೇಳ್ತಾರೆ, ವಿವರವೇನೋ ತಿಳಿಯೇ ಈ ಮಾಯವನು ನೀನೇ ಬಲ್ಲೆ ಹಾಗೆ ಅಂತ. ಅದೇಗದು ವಾಪಸ್ ಗದೆ ಬಂದು ಹೊಡಿಬೇಕು ಅಂದ್ರೆ ಅದಕ್ಕೆ ಯಾರು ಅಷ್ಟು ಸಾಮರ್ಥ್ಯ ಕೊಟ್ರು ಆ ಗದೆಗೆ? ಇದೆಲ್ಲ ನನಗೆ ಯಾವ್ದು ಗೊತ್ತಿಲ್ಲ ಕೃಷ್ಣ ಅಂತ ಯಾರು ಕನಕದಾಸರು ಹೇಳುವಾಗ ಗುರುಗಳು ಈ ವಿವರವೇನೋ ತಿಳಿಯೇ, ಅದ್ ಹೇಗೆ ಅವನಿಗೆ ಬಂದು ವಾಪಸ್ ಹೊಡಿತು, ಅವನು ಹೇಗೆ ಮೃತನಾದ, ಅದೆಲ್ಲ ನನಗೆ ಗೊತ್ತಿಲ್ಲ. ಇದೆಲ್ಲ ನಿನ್ನ ಮಾಯೆ ಅಷ್ಟೇ, ನಿನ್ನ ಲೀಲೆ, ನಿನ್ನ ಮಾಯೆ ನಿನಗೆ ಗೊತ್ತು. ನಿನ್ನ ಆಯುವನು ಬಲ್ಲವರುಂಟೆ, ಇಂತಹ ಮಹಿಮೆ ಉಳ್ಳವನಾದ ನೀನು ನಮ್ಮನ್ನ ಸದಾ ರಕ್ಷಿಸು ಹಾಗೆ ಅಂತ ಪರಮಾತ್ಮನ ಮಹಿಮೆ ಎಂತ. ಯದ್ಯಪಿ ಪರಮಾತ್ಮ ತಾನು ಪ್ರತಿಜ್ಞೆ ಮಾಡಿದ್ದ ಯುದ್ಧ ಮಾಡೋದಿಲ್ಲ ಹಾಗೆ ಅಂತ, ಯುದ್ಧ ಮಾಡದೇನೆ ಎಷ್ಟು ಜನರನ್ನ ಸಂಹಾರ ಮಾಡ್ತಾನೆ ನೋಡಿ ಕೃಷ್ಣ. ಅಂತ ಸಾಮರ್ಥ್ಯ ಉಳ್ಳ ನೀನು ನಮ್ಮನ್ನ ರಕ್ಷಿಸು ಹಾಗೆ ಅಂತ ಗುರುಗಳ ಪ್ರಾರ್ಥನೆ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮ.